ಮಚ್ಚ ನಮ್ಮಿಬ್ರಿಗೂ ಲೊಕೇಶನ್ ಗೊತ್ತಿಲ್ವಲ್ಲೋ. ನಾನು ನಮ್ಮ ಜಾಳಳ್ಳಿ ಪ್ರವೀಣು ನಮ್ಮ ಅಚ್ಚು ನಾವೆಲ್ಲ ಒಂದು ಗ್ಯಾಂಗಲ್ಲಿ ಕುತ್ಕೊಂಡಿದ್ರೆ ಕಾಲೇಜಲ್ಲಿ. ಅಣ್ಣ ಮೊದಲೇ ದಾರಿ ಕಾಣಿಸ್ತಾ ಇಲ್ಲ, ಯಾಕಣ್ಣ ಅಡ್ಡ ಬಂದು ಹಿಂಗೆ ರೋಧಿಸ್ತೀರಾ? ಲೇ ದೀಶಾನ್, ನಿನಗೆ ನರ್ಕ ಸಿಗ್ತದೆ ಕಣಲೇ, ಅವನು ಅಂತ ಹೇಳ್ಬಿಟ್ಟು ನನಗೆ ಗಾಡಿ ಕೆಡಾಕ್ತಾರಂಗೆ ಮಾಡಿದ್ಯಲ್ಲ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ನಮ್ಮ ಪಯಣ ಮಾಂದಲ್ಪಟ್ಟಿ ಕಡೆಗೆ. ಹಿಂದಿನ ಬ್ಲಾಗ್ಸಲ್ಲಿ ನೀವು ನಾವು ನಮ್ಮ ಜರ್ನಿ ಫ್ರಮ್ ಬೆಂಗಳೂರು ಟುವರ್ಡ್ಸ್ ಮಡಿಕೇರಿ ನೋಡಿರ್ತೀರ, ಇನ್ಕ್ಲೂಡಿಂಗ್ ನ್ಯಾಮ್ಡ್ರೋಲಿಂಗ್ ಟಿಬೇಟಿಯನ್ ಸೆಟಲ್ಮೆಂಟ್ ಹಾಗೂ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್, ಇದೆರಡೂ ನೋಡಿರ್ತೀರ. ಆ್ಯಂಡ್ ನಮ್ಮ ಸ್ಟೇ ಕೂಡ ನೋಡಿರ್ತೀರ. ಈಗ ಸ್ಟೇಯಿಂದ ಹೊರಟು ನಾವು ಮಾಂದಲ್ಪಟ್ಟಿ ಕಡೆಗೆ ಹೊರಟಿದ್ದೀವಿ. ಮಾಂದಲ್ಪಟ್ಟಿ ಆ್ಯಕ್ಚುಯಲ್ಲಾಗಿ ಬಿಡ್ತಾ ಇದ್ದಾರಾ ಬೈಕ್ ಅವ್ರಿಗೆ ಇಲ್ವಾ ಅಂತ ಕೂಡ ಗೊತ್ತಿಲ್ಲ. ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಈಗ ಸಮಯ ಆಲ್ರೆಡಿ ಒಂದು 5 ಗಂಟೆ ಆಗಿದೆ, ಆಲ್ಮೋಸ್ಟ್ 5 ಗಂಟೆ ಆಗಿದೆ. ಸೊ ಸನ್ಸೆಟ್ ನೋಡೋ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದಾಗಲ್ಲ ಅಂತ ನಮಗೂ ಗೊತ್ತಿದೆ. ನೋಡೋಣ ಏನಾಗತ್ತೆ, ಅದನ್ನ ನೋಡಿಕೊಂಡು ವಾಪಸ್ ಬರ್ತೀವಿ. ಇಲ್ಲಿನ ರೋಡ್ಸೇ ಸಕ್ಕದಾಗಿದೆ ಗಾಡಿ ಓಡಿಸೋದಕ್ಕೆ ಮಾತ್ರ, ಬರೀ ಘಾಟ್ ಸೆಕ್ಷನು. ನನಗೆ ಚಚ್ಕೊಂಡು ಹೋಗ್ಬೇಡ ಅಂದ್ಬಿಟ್ಟು ನಾಯಿ ಚಚ್ಕೊಂಡು ಹೋಗೋರು ಇರೋ ಬರೋರೆಲ್ಲ. ಇದ್ಯಾವ ನ್ಯಾಯ? ಬನ್ನಿ ಕ್ಯಾಚ್ ಮಾಡೋಣ. ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಮಾಂದಲ್ಪಟ್ಟಿಗೆ ಹೋಗ್ಬೇಕಾಗಿದ್ದು ನಾವು. ಮಳೆ ಯಾವ ಲೆವೆಲ್ ಹೊಡಿತಾ ಇತ್ತು ಅಂದ್ರೆ ಮಾಂದಲ್ಪಟ್ಟಿಲಿ ಗಾಡಿ ಹತ್ತೋದಲ್ಲ, ಗಾಡಿ ತಗೊಂಡೋಗಕ್ಕೂ ಆಗಲ್ಲ ಅಂತ ಗೊತ್ತಾಯ್ತು. ಸೊ ನಾವು ನಮ್ಮ ಮಾಂದಲ್ಪಟ್ಟಿ ಪ್ಲಾನ್ನ ಚೇಂಜ್ ಮಾಡಿಕೊಂಡು ಈಗ ಎಲ್ಲಿಗೆ ಬಂದಿದ್ದೇವೆ ಗೊತ್ತಾ? ನೀವೇ ನೋಡಿ. This is Abbi Falls. ನಮ್ಮ ಮಂದಾಲ್ಪಟ್ಟಿ ಪ್ಲಾನ್ ಆಗಿ ಏನಾಗಿದೆ ನೋಡ್ರಿ. ಕೊನೆಗೆ ನಮ್ಮ ಮಂದಾಲ್ಪಟ್ಟಿ ಪ್ಲಾನು ಇಲ್ಲಿಗೆ ಬಂದು ನಿಂತಿದೆ. ಇದೇ ನಮಗೆ ಲಾಸ್ಟ್ ನೋಡಕ್ ಸಿಕ್ಕಿದ್ದು, ಯಾಕಂದ್ರೆ ಮಂದಾಲ್ಪಟ್ಟಿಗೆ ಹೋಗಕ್ ಸಾಧ್ಯನೇ ಇಲ್ಲ, ಅಷ್ಟು ಮಳೆ ಬರ್ತಾ ಇದೆ ಇಲ್ಲಂತೂ. ಬಟ್ ಕೊನೆಗೂ ಇದನ್ನ ನೋಡಿ ಖುಷಿ ಆಯ್ತು. ಸಕ್ಕತ್ತಾಗಿದೆ ಮಾತ್ರ ಜಾಗ. ಬಟ್ ಅದೇ ಫುಲ್ ಸೆಟ್ಟಿಂಗ್ ಹಾಕ್ಬಿಟ್ಟಿದ್ದಾರೆ. ಹೆಂಗೆ ನೋಡಿದ್ರು ಹೋಗೋದಿಕ್ಕೆ ಎಲ್ಲೂ ಸಾಧ್ಯನೇ ಇಲ್ಲ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ ಕೂಡ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟು ಜೋರಿದೆ ಸೌಂಡು. ಬಟ್ ಸಕ್ಕತ್ತಾಗಿದೆ. ಇದೇ ನಮ್ಮ ಅಬ್ಬಿ ಜಲಪಾತ. ನೀವು ಯಾರಾದರೂ ಮಡಿಕೇರಿ ಕಡೆಗೆ ಬಂದರೆ ದಯವಿಟ್ಟು ಬಂದು ವಿಸಿಟ್ ಮಾಡಿ. ಯಪ್ಪ, ಮಾನ್ಸೂನ್ ರೈಡ್ ಆಗೋಯ್ತು ಕೊನೆಗೂ. ಇದಂತೂ ಯಾವುದೋ ರೈಡಿಗೆ ಬಂದು ಮಾನ್ಸೂನ್ ರೈಡ್ ಆಗೋಯ್ತಲ್ಲ ಗುರು. ಮಚ್ಚ ನಮ್ಮಿಬ್ರಿಗೂ ಲೊಕೇಶನ್ ಗೊತ್ತಿಲ್ವಲ್ಲೋ. क्या सीन है, वाह क्या सीन है. ಅದು ಹೆಸರು ಗೊತ್ತಿಲ್ಲ ನನಗೆ, ಅದಕ್ಕೆ ಬೇಗ ನಿಮ್ಮಿಂದ ನೋಡ್ಬಂದೆ. ಬಾ ಮಚ್ಚ ಹುಡ್ಕೋಣ ಇವತ್ತು. ಯಪ್ಪ, ಈ ಲೆವೆಲ್ಗೆ ಮಳೆನಾ ದೇವ್ರೆ.
ನಿಮಗೇನು ಕಾಣಿಸ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನನಗೂ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ವೈಸರ್ ಮೇಲೆಲ್ಲ ಹೆವಿ ಅಂದರೆ ಹೆವಿ ನೀರಿದೆ. ನಾವು ಹೋಗ್ಬೇಕು ಅಂದ್ಕೊಂಡಿದ್ದು ಮಾಂದಲ್ಪಟ್ಟಿ ಆಫ್ ರೋಡು. ಈ ಮಳೇಲಿ ನಾವು ಆಫ್ ರೋಡ್ ಮಾಡೋಕ್ಕೆ ಇದೊಂದೇ ಗಾಡೀಲಿ ಆಗ್ತಾ ಇದ್ದಿದ್ದು. ಈ ಗಾಡೀಲೂ ಆಗ್ತಾ ಇರಲಿಲ್ಲ, ಯಾಕಂದರೆ ಮಿಕ್ಕಿದ ಗಾಡಿಗಳೆಲ್ಲ ಹೆವಿ ಅಂದರೆ ಹೆವಿ, ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ. ಈ ಗಾಡೀಲೂ ಕೊಚ್ಚೆ ಅಷ್ಟೊಂದು ಹಾಕ್ಬಿಟ್ರೆ ಕಷ್ಟನೇ ಆಗೋದು. ಸೊ ಏನು ಮಾಡೋದು ನೋಡಬೇಕು. ಇವಾಗ ಅಬ್ಬಿ ಫಾಲ್ಸ್ ಮುಗಿಸ್ಕೊಂಡು ಹೊರಟಿದ್ದೀವಿ ತಿರ್ಗಾ ಸ್ಟೇ ಕಡೆಗೆ. ಅಣ್ಣ ಮೊದಲೇ ದಾರಿ ಕಾಣಿಸ್ತಾ ಇಲ್ಲ, ಯಾಕಣ್ಣ ಅಡ್ಡ ಬಂದು ಹಿಂಗೆ ರೋದಿಸ್ತೀರಾ ಅಣ್ಣ? ನನಗೆ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ, ಬಾರೋಣ. ಪಾಪ ಅವ್ರು ಲಿಫ್ಟ್ ಕೇಳ್ತಾಯಿದ್ರು, ಯಾರಿಗೆ ಅಂತ ಲಿಫ್ಟ್ ಕೊಡಲಿ, ನಾನು ಒಬ್ರಿಗೆ ಕೊಡ್ಬೋದು ಅಲ್ಲ, ಅಷ್ಟು ಜನ ಅವರೇ. ಸಾರಿ ಸ್ನೇಹಿತರೆ, ಬೇಜಾರು ಮಾಡ್ಕೋಬೇಡಿ. ನನಗೆ ಯಾರಾದರೂ ಒಬ್ರು ಲಿಫ್ಟ್ ಕೊಡಬೇಕು, ಆ ಸ್ಥಿತಿಲಿ ಇದ್ದೀನಿ ಸದ್ಯಕ್ಕೆ ನಾನು. ಓ ಫಕ್, ಪಾಪ ಇಲ್ಲಿರೋರು ಜೀಪ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟವ್ರೆ. ಯಾರಾದರೂ ಒಬ್ರು ಹತ್ಕೊಳ್ರಿ. ಬ್ರೋ ಓನ್ಲಿ ಒನ್ ಬ್ರೋ ಪ್ಲೀಸ್. ಓಹ್, ಯಾರೋ ಒಬ್ರು ಹತ್ಕೊಂಡ್ರು ಪಾಪ ಲಿಫ್ಟ್ಗೆ. ಜೀಪ್ಸ್ ಎಲ್ಲ ಇರ್ಕದ ಬ್ರೋ? ಕನ್ನಡ ಮಲಯಾಳಂ? ಕನ್ನಡದವ್ರೇನಾ? ಯಪ್ಪ, ನಂದು ಯೂಟ್ಯೂಬ್ ಚಾನಲ್ ಇದೆ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿಸ್ಬಿಡಿ ಎಲ್ಲರಿಗೂ ಹೇಳಿ. ಚಂದನ್ ಸದಾನಂದ ಅಂತ, CA ಚಂದನ್ ಸದಾನಂದ ಅಂತ ಟೈಪ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟು ಇವಾಗ ಸ್ಟೇ ಕಡೆಗೆ ಹೊರಟಿದ್ದೀವಿ ಬ್ರೋ. ಥ್ಯಾಂಕ್ಸ್ ಬ್ರೋ. ಯೂಟ್ಯೂಬಲ್ಲಿ ನನ್ನ ಹೆಸರು CA ಚಂದನ್ ಸದಾನಂದ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ್ರೋ. ಹಾಂ, ಒಬ್ರನ್ನೇಪ್ಪ ನಾನು. ಯಾವ್ದು ಹೇಳಿ, ಮಳೆ ಹಿಂಗೆ ಬಂದು ಪಾಪ ಅವ್ರಿಗೆ ಜೀಪ್ ಎಲ್ಲ ಕ್ಯಾನ್ಸಲ್ ಮಾಡಿ ಮಕ್ಕರ್ ಸೀನ್ಸು. ಫಾಕ್, ಯಾವ ಥರ ಎಕ್ಸ್ಪೀರಿಯನ್ಸ್ ಹೇಳಿ. ಅಪ್ಪ ವರುಣ ದೇವ, ಒಂದು 5 ನಿಮಿಷ ಕರುಣೆ ತೋರ್ಸಪ್ಪ. ಹಂಗೋ ಹಿಂಗೋ ಹೋಗಿ ರೂಮ್ ಸೇರ್ಕೊಂಡ್ಬಿಡ್ತೀವಿ, ಯಾಕೆ ಹಿಂಗೆ ರೋದಿಸ್ತಾ ಇದೆಯಾ? ನಾನು ಗೋಪ್ರೋ ಹಂಗೋ ಹಿಂಗೋ ಮಾಡಿ ವಾಟರ್ ಪ್ರೂಫ್ ಮಾಡಿದ್ದೀನಿ, ಬಟ್ ಆದರೂ ಅದ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಮ್ಯಾಪ್ ಹಾಕಕ್ಕೆ ನಿಲ್ಸೋಣ ಅಂದರೆ ಅದಕ್ಕೂ ಟೈಮ್ ಸಿಗ್ತಾ ಇಲ್ಲ ಇಲ್ಲಿ, ಆ ಥರ ಆಗೋಗಿದೆ. ಫಾಕ್, ಒಂದು 2 ನಿಮಿಷ ಅಟ್ಲೀಸ್ಟ್ ನಿಲ್ಲಿಸ್ಕೊಳ್ಳೇಬೇಕೀಗ, ಮ್ಯಾಪ್ ಹಾಕ್ಲೇಬೇಕು. ನಮ್ಮ ಹುಡುಗರೆಲ್ಲ ನನ್ನ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಮ್ಯಾಪ್ ಹಾಕೋಬಿಡೋಣಪ್ಪ, ರಿಸ್ಕೇ ಬೇಡ. ಇರ್ಗುರು ಮ್ಯಾಪ್ ಹಾಕೋಬಿಡ್ತೀನಿ, ರಿಸ್ಕೇ ಬೇಡ. ಹಾಂ ಮ್ಯಾಮ್, ಬರೀ 9.6 ಕಿಲೋಮೀಟರ್ ಅಂತೆ ಇಲ್ಲಿಂದ. ಜಾಲಿ ಹಾಂ, ಏನು ಕತೆನೋ ಗೊತ್ತಿಲ್ಲ. ಆದರೂ ಯಾವ್ದು ಹೇಳೋ ಮಚ್ಚ, ಎಲ್ಲೋ ಬಂದು ಏನೋ ಮಾಡೋಕ್ಕೋಗಿ ಇನ್ಯಾವುದೋ ರೈಡ್ ಆಗೋಯ್ತು ನಮ್ಮದು. ಈ ಕಡೆ ಬರ್ತಾವನಲ್ಲ, ಇವನ ಹೆಸರು ನಮ್ಮ ಪ್ರವೀಣ್, JP ಜಾಳಳ್ಳಿ ಪ್ರವೀಣ್ ಅಂತ. ನಾನು ನಮ್ಮ ಜಾಳಳ್ಳಿ ಪ್ರವೀಣು, ನಮ್ಮ ಅಚ್ಚು, ನಾವೆಲ್ಲ ಒಂದು ಗ್ಯಾಂಗಲ್ಲಿ ಕುತ್ಕೊಂಡಿದ್ರೆ ಕಾಲೇಜಲ್ಲಿ ಯಾವ ಲೆವೆಲ್ ವಿರೋಧಿಸ್ತಾ ಇದ್ವಿ ಅಂದರೆ, ಟೀಚರ್ಸ್ ಎಲ್ಲ ನಮ್ಮ ಆಚೆ ಹಾಕೋವರೆಗೂ ಸಮಾಧಾನ ಆಗ್ತಾ ಇರಲಿಲ್ಲ. ಈ ಫಾಗ್ ಲೈಟ್ಸ್ ಇಲ್ಲ ಅಂದರೆ ಅಷ್ಟೇ ನನ್ನ ಕತೆ. ಆಫ್ ರೋಡಲ್ಲಿ ಫಾಲ್ಸ್ ನೋಡ್ತೀಯಾ ಅಂತ ನಮ್ಮ ದೀಶನ್ ಆಸೆ ಹುಟ್ಟಿಸ್ಬಿಟ್ಟ. ಎಲ್ ಮಚ್ಚ ಫಾಲ್ಸು? ಮಚ್ಚ ಈ ಕಡೆಗೆ ಬಂದ್ಬಿಡ್ಬೇಕಾ? ನಡೀರಿ ಮಚ್ಚ, ಹೊರಡೋಣ ಮಚ್ಚ. ಇದು ಸ್ವಲ್ಪ ಎಳಿ ಮಚ್ಚ, ತರೋದೇನೋ ತಂದ್ಬಿಟ್ಟೆ ಮೇಲೆ, ಇಲ್ಲಿ ಟರ್ನ್ ಮಾಡಿಸ್ಬೇಕು. ಲೇ ದೀಶಾನ್, ನಿನಗೆ ನರ್ಕ ಸಿಗ್ತದೆ ಕಣಲೇ, ಅವನು ಅಂತ ಹೇಳ್ಬಿಟ್ಟು ನನಗೆ ಗಾಡಿ ಕೆಡಾಕ್ತಾರಂಗೆ ಮಾಡಿದ್ಯಲ್ಲ. ಅದು ಯಾವುದೋ
ಜಾಗಕ್ಕೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಬೇರೆ ಯಾವುದೋ ಬಂಬೆಲ್ಲ ಆಳಿಸ್ಬಿಟ್ಟಿದ್ದೀನಿ ನಾನು. ಛೇ, ಇದು ಫುಲ್ ಜಾಲಿ ರೈಡ್ ಆಗೋಯ್ತು. ಕೊನೆಗೆ ನನ್ನ ತಲೆನೋವಿತ್ತು, ತಲೆನೋವೇ ಒಟ್ಟೋಗೈತೆ ಅಂತ ಅನ್ನಿಸ್ತೈತೆ. ಬಟ್ ಆದರೆ ಅಲ್ಲಿ ಹೋದ್ಮೇಲೆ ತಲೆನೋವು ತಿರ್ಗಾ ಬರುತ್ತೆ ಅಂತಲೂ ನನಗೆ ಗೊತ್ತಿದೆ. ನಿಧಾನಕ್ಕೆ ಹೋಗ್ರಿ, ನಿಧಾನಕ್ಕೆ ಮಚ್ಚ, ನಿಧಾನಕ್ಕೆ ಹೋಗು. ನಮ್ಮ ಬಾಯ್ಸ್ಗೆ ಎಷ್ಟು ನಿಧಾನಕ್ಕೆ ಹೋಗು ಅಂದರೂ ನಿಧಾನಕ್ಕೆ ಹೋಗಕ್ಕೆ ಬರೋಲ್ಲ. ಇನ್ನು 8 ಕಿಲೋಮೀಟ್ರ್ ಇದೆ, ಕಂಪ್ಲೀಟ್ ಘಾಟ್ ಸೆಕ್ಷನು ಈ 8 ಕಿಲೋಮೀಟ್ರು. ಮಾನ್ಸೂನ್ ಐ ಆಮ್ ಕಮಿಂಗ್ ಅನ್ನೋ ಥರ ಮಾನ್ಸೂನ್ ರೈಡ್ ಆಗೋಯ್ತು. ಇದು ಯಾವುದು ಒಳ್ಳೆ ಅಕ್ಟೋಬರ್ ಎಂಡ್ ನವಂಬರ್ ಸ್ಟಾರ್ಟಿಂಗಲ್ಲಿ ಮಾನ್ಸೂನ್ ರೈಡ್ ಮಾಡ್ತಾಯಿದ್ದೀವಿ ನಾವು. ಸೊ ನೆಕ್ಸ್ಟ್ ಈಗ ಅಷ್ಟೇ ಅಲ್ಲಿ ಪಾರ್ಟಿ ಟೈಮಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವ್ಲಾಗ್ಸ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಕ್ಯಾಮ್ರಾ ಆಫ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಓಹ್, ಫೈನಲಿ ಅಂತೂ ಇಂತೂ ಈ ಮಳೆಗಳ ಮಧ್ಯೆ ಮಾನ್ಸೂನ್ ರೈಡ್ ಮುಗಿಸ್ಕೊಂಡು ಹೋಮ್ ಸ್ಟೇ ಕಡೆಗೆ ಬಂದ್ವಿ. ಇಲ್ಲೇ ನಮ್ಮ ಹೋಮ್ ಸ್ಟೇ ಇರೋದು, ದಟ್ ಇಸ್ ಖುಷಿ ಎಸ್ಟೇಟ್ ಸ್ಟೇ. ಇದೇ ನಮ್ಮ ಹೋಮ್ ಸ್ಟೇ. ಫಕ್, ಇವಾಗಲೂ ನಾವೇ ಫಸ್ಟ್. ಇಷ್ಟೊತ್ತೆಲ್ಲ ನಿಲ್ಲಿಸ್ಕೊಂಬಂದ್ರು. ಓ ಇಲ್ಲ, ಬಂದಿದ್ದಾರೆ. ಮಚ್ಚ ಕಲ್ಲಿದೆ ಬಾ.